ಅಗ್ನಿಹೋತ್ರ ಶಬ್ದದ ಅರ್ಥವನ್ನು ಮಹಾಭಾರತದ ಆಶ್ವಮೇಧಿಕ ಪರ್ವದ 111ನೇ ಅಧ್ಯಾಯ ಅಲ್ಲಿ 41ನೇ ಶ್ಲೋಕದಿಂದ ಆರಂಭಿಸಿ 44ನೇ ಶ್ಲೋಕದವರೆಗೆ ಅಗ್ನಿಹೋತ್ರ ಶಬ್ದದ ವಿವರಣೆ ಬಂದಿದೆ. ಈ ಅಗ್ನಿಹೋತ್ರ ಶಬ್ದದ ವಿವರಣೆ ತುಂಬ ಸ್ವಾರಸ್ಯಕರವಾದದ್ದು. ಹೋ ಇತ್ಯೇಷ ವಿಷಾದೋ ವೈ ವಿಷಾದೋ ದುಃಖಮುಚ್ಯತೆ ದುಃಖಂ ತಾಪತ್ರಯಂ ಪ್ರೋಕ್ತಂ ಪಾಪಂ ಹಿ ನರಕಂ ವಿದುಃ ತಸ್ಮಾದ್ವೈ ತ್ರಾಯತೆ ದುಃಖಾತ್ ಯಜಮಾನಂ ಹುತೋ ನಲಃ ತಸ್ಮಾತ್ ವಿಧಿವತ್ ಪ್ರೋಕ್ತಂ ಅಗ್ನಿಹೋತ್ರಂ ಇತಿ ಶ್ರುತೌ ಅಂತ ಆ ಶ್ಲೋಕ. ಅದಕ್ಕೆ ಏನರ್ಥ? ಹೋ ಇತ್ಯೇಷ ವಿಷಾದೋ ವೈ. ಹೋ ಅಂದರೆ ವಿಷಾದ. ನಾವು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಹಾ ಎಂದು ಕೆಲವರು ಅಂತಾರೆ. ಬೇರೆ ಬೇರೆ ಥರ ದುಃಖವನ್ನು ವ್ಯಕ್ತ ಮಾಡಲಿಕ್ಕೆ ಬೇರೆ ಬೇರೆ ಥರ ಶಬ್ದವನ್ನೇನೋ ಪ್ರಯೋಗ ಮಾಡ್ತಾರೆ ಎಲ್ಲರೂ ಕೂಡ, ಅದು ನಮ್ಗೆ ಗೊತ್ತಿದ್ದೇ ಇದೆ. ಆದ್ದರಿಂದ ಹೋ ಅಂದರೆ ವಿಷಾದ ಅಂತ ಅರ್ಥ. ವಿಷಾದ ಅಂದರೆ ದುಃಖ, ಇದು ನಮಗೆಲ್ಲ ಗೊತ್ತಿದೆ. ದುಃಖ ಅಂದರೆ ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ ಮತ್ತು ಆದಿಭೌತಿಕ ದುಃಖ ಅಂತ ಹೀಗೆ 4 ಥರದ ದುಃಖಗಳು, 4 ಥರದ ತಾಪಗಳು. ಪಾಪ ಅಂದ್ರಂತೂ ನರಕ, ನಮಗೆ ಗೊತ್ತಿದ್ದೇ ಇದೆ. ಈ ಅಗ್ನಿಯನ್ನು ಉಪಾಸನೆ ಮಾಡುವಂಥ ವ್ಯಕ್ತಿಯನ್ನ ಈ ಅಗ್ನಿಹೋತ್ರ ಅನ್ನುವ ಕ್ರಿಯೆ ಇದು ಹೋ ಅಂದರೆ ದುಃಖದಿಂದ, ತ್ರ ರಕ್ಷಿಸುವುದರಿಂದ ಈ ಕ್ರಿಯೆಗೆ ಅಗ್ನಿಹೋತ್ರ ಎಂಬ ಹೆಸರು ಕಂಡುಬರುತ್ತದೆ. ತಸ್ಮಾದ್ ವೈ ತ್ರಾಯತೆ ದುಃಖಾತ್ ಯಜಮಾನಂ ಹುತಃ ಅನಲಃ. ಆದ್ದರಿಂದ ಅವನಿಗೆ ಅಗ್ನಿಹೋತ್ರ ಎಂಬ ಹೆಸರು ಅಂತ ತುಂಬ ಸ್ವಾರಸ್ಯಕರವಾದಂಥ ಒಂದು ವಿವರಣೆ ಇದೆ. ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿರಬೇಕು ಒಂದು ಶ್ಲೋಕ ನನ್ನ ನೆನಪಿಗೆ ಬರ್ತದೆ. ಯಥೇಹ ಕ್ಷುಜಿತಾಹ ಪುತ್ರಾಹ ಮಾತರಂ ಪರಿಯುಪಾಸತೆ ತಥಾನಿ ಸರ್ವಾಣಿ ಭೂತಾನಿ ಅಗ್ನಿಹೋತ್ರಂ ಉಪಾಸತೆ ಅಂತ. ಹಸಿದ ಮಕ್ಕಳೆಲ್ಲರೂ ಕೂಡ ತಾಯಿಯನ್ನೇ ಅವಲಂಬಿಸ್ತಾರಲ್ಲ, ಹಾಗೆ ಎಲ್ಲ ಜೀವಗಳು ಕೂಡ ಅಗ್ನಿಹೋತ್ರವನ್ನು ಅವಲಂಬಿಸಿವೆ. ಅಗ್ನಿಹೋತ್ರ ಈ ಜಗತ್ತಿನಲ್ಲಿ ನಡೀತಿರುವುದರಿಂದ ಮಳೆ ಬೆಳೆ ಆಗ್ತದೆ, ನಮಗೆ ಆಹಾರ ಸಿಗ್ತಾ ಇದೆ ಅಂತ ಅದರ ತಾತ್ಪರ್ಯ ಆಗಬಹುದು.